ಆಗ ಬಟ್ಟೆ ಹೋಗಿಬೇಕು, ಲ್ಯಾಂಡಿಗೆ ಹಾಕೋಣ, ಕಾಸಿಲ್ಲ, ಆಗ ನಾವೇ ಹೋಗ್ಬಿಡೋಣ, ಟೈಮ್ ಇಲ್ಲ. ಮತ್ತೆ ನಿಮ್ಮ ಅಪ್ಪ ಹೋಗ್ತಾರ, ಒಂದು ಪೇಸ್ಟ್ ಇರುತ್ತೆ, ಉದ್ದೆ ಬ್ರಷ್ ಇರುತ್ತೆ, ಕಟ್ ಮಾಡಿದ್ರೆ ಶಿವಾಜಿನಗರ ಪ್ಯಾಂಟು, ಗಾಂಧಿನಗರ ಶರ್ಟ್ ಹಾಕೊಂಡು ತುಂಬಾ ಆಟಾಡ್ತಿದ್ದ. ವೆಲ್ಕಮ್ ಮಿಸ್ಟರ್ ರಾಜ್ ಚರಿತ್. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಾಜ್ ಚರಿತ್ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸೋ ಕಾಲ್ಡ್ ಬ್ಯಾಚುಲರ್ಸ್ ಅವ್ರ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಈ ಬೇರೆ ಬೇರೆ ಪರ್ಪಸ್ಗೆ, ಫಾರ್ ಎಕ್ಸಾಂಪಲ್ ಎಜುಕೇಶನ್ ಪರ್ಪಸ್ಗೆ, ಆಮೇಲೆ ಜಾಬ್ ಪರ್ಪಸ್ಗೆ ಅಂತ ಬೇರೆ ಬೇರೆ ಡಿಸ್ಟಿಕ್ ಇಂದ ಬೆಂಗಳೂರಿಗೆ ಬರ್ತಾರಲ್ಲ ಅಂಥವ್ರ ಬಗ್ಗೆ. ಅಂತ ಬ್ಯಾಚುಲರ್ಸ್ ಬೆಂಗಳೂರಿಗೆ ಬರ್ಬೇಕಾದ್ರೆ ಈ ತಲೆ ತುಂಬ ಕೊಬ್ಬರಿ ಎಣ್ಣೆ ಹಾಕೊಂಡು, ತಲೆ ನೀಟಾಗಿ ಬಾಚ್ಕೊಂಡು, ಒಂದು ಬ್ಯಾಗ್ ಇಟ್ಕೊಂಡು, ಅದ್ರಲ್ಲಿ ಒಂದು 4-5 ಜೊತೆ ಬಟ್ಟೆ ತುಂಬಿಕೊಂಡು, ಆಮೇಲೆ ಒಂದು ಬಾಚಣಿಗೆ, ಒಂದು ಪೌಡ್ರ್ ಡಬ್ಬ, ಆಮೇಲೆ 2 ಜೊತೆ ಚಪ್ಪಲಿ, ಇಷ್ಟನ್ನು ತಗೊಂಡು ಬರ್ತಾರಲ್ಲ ಅವರು ಸೋ ಕಾಲ್ಡ್ ಬ್ಯಾಚುಲರ್ಸ್. ಬಂದಿದ್ದು 2 ತಿಂಗಳು ಕಟ್ ಮಾಡಿದ್ರೆ ಶಿವಾಜಿನಗರ ಪ್ಯಾಂಟು, ಗಾಂಧಿನಗರ ಶರ್ಟ್ ಹಾಕೊಂಡು ತುಂಬಾ ಅಡ್ಡಾಡ್ತಿರ್ತಾರೆ. ಟ್ರೆಂಡ್ ಕ್ರಿಯೇಟರ್ಸ್ ಆಗಿರ್ತಾರೆ. ಟ್ರೆಂಡ್ ಕ್ರಿಯೇಟ್ ಅಂದ್ರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಏನ್ ಈ ಬ್ಯಾಗ್ ಹಿಡ್ಕೊಂಡು ಬಂದಿರ್ತಾರಲ್ಲ ಬ್ಯಾಚುಲರ್ಸು, ಅವ್ರು ಯಾವ್ದೇ ಕಾರಣಕ್ಕೂ ಸಿಂಗಲ್ ಆಗಿರಲ್ಲ, ಎಲ್ಲ ಗುಂಪಾಗಿ ಒಳ್ಳೆ ಹಂದಿ ಕಾಗೆಗಳ ತರ ಇರ್ತಾರೆ. ಒಬ್ಬ ದುಡಿದ್ರೆ ಅದನ್ನ ಅಷ್ಟು ಜನ ಕುತ್ಕೊಂಡ್ ತಿಂತಾರೆ ಆ ದುಡ್ಡಲ್ಲಿ. ಅವತ್ತು. ಆದ್ರೆ ಇವತ್ತು ಒಂದು ಹುಡುಗ ಒಂದು ಹುಡುಗಿನ ನೋಡಿದ್ರೆ ಆ ಹುಡುಗ ಅವ್ರ ಫ್ರೆಂಡ್ಸ್ ಎಲ್ಲಾರು ಕರ್ಸ ಹುಡುಗಿನ ತೋರಿಸ್ತಾನೆ. ಇದು ನಮ್ಮ ಬ್ಯಾಚುಲರ್ಸ್ ಇರುವಂಥದ್ದು. ನಿಮ್ಗೆ ಏನಾದ್ರು ಇನ್ನೂ ಅವ್ರ ಒಗ್ಗಟ್ಟನ್ನ ಚೆಕ್ ಮಾಡಬೇಕು ಅಂತಂದ್ರೆ ಸಿಂಪಲ್, ಅವರು ವಾಶ್ರೂಮ್ ಅಥವಾ ಅವ್ರ ಸ್ನಾನದ ರೂಮ್ ಇರ್ತಾರಲ್ಲ ಅಲ್ಲಿಗೆ ಹೋಗ್ಬೇಕು. ಈ ಬೇಸಿಕಲಿ ಈ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರ ಸ್ನಾನದ ರೂಮಲ್ಲಿ ಏನಿರುತ್ತೆ, ಒಂದು ಪೇಸ್ಟು, ಆಮೇಲೆ ಅವ್ರ ಮನೇಲಿ ಎಷ್ಟು ಜನ ಇರ್ತಾರಲ್ಲ ಅಷ್ಟು ಬ್ರಷ್ ಇರುತ್ತೆ. ಆದರೆ ಈ ಬ್ಯಾಚುಲರ್ಸ್ ರೂಮಲ್ಲಿ ಅವ್ರ ವಾಶ್ರೂಮ್ಗೆ ಏನಾದ್ರು ನೀವು ಹೋದ್ರೆ, ಸ್ನಾನದ ರೂಮ್ಗೆ ಏನಾದ್ರು ಹೋದ್ರೆ, ಒಂದು ಪೇಸ್ಟ್ ಇರುತ್ತೆ, ಒಂದೇ ಬ್ರಷ್ ಇರುತ್ತೆ. ಯಾರು ಯೂಸ್ ಮಾಡ್ತಾರೆ, ಒರಿಜಿನಲ್ ಆಗಿ ಯಾರ್ದದು ಅಂತ ಆ ಬ್ರಹ್ಮಂಗ್ ಸಹಿತ ಗೊತ್ತಿರಲ್ಲ. ಬಂದವರೆಲ್ಲ ಅದನ್ನೇ ತಿಕ್ತಿರ್ತಾರೆ. ಒರಿಜಿನಲ್ ಆಗಿ ಯಾರ್ದು ಅಂತ ಯಾರಿಗೂ ಗೊತ್ತಾಗಲ್ಲ, ಮತ್ತೆ ಯಾರು ಕೇಳಕ್ಕೂ ಹೋಗಲ್ಲ. ನೀವು ಇನ್ನೂ ಆಳವಾಗಿ ಅವ್ರ ಒಗ್ಗಟ್ಟನ್ನ ಚೆಕ್ ಮಾಡ್ಬೇಕು ಅಂತಂದ್ರೆ ಅವ್ರ ಅಂಡರ್ವೇರ್ಸ್ನ ನೋಡ್ಬೇಕು. ಎಲ್ರಿಗೂ ಒಂದೊಂದು ಅಂಡರ್ವೇರ್ ಇರ್ತದೆ, ಆದ್ರೆ ಎಲ್ರು ಒಗದು ಒಂದ್ ಕಡೆ ಹಾಕದ್ಮೇಲೆ ಯಾರು ಯಾವ್ದು ಹಾಕಂತಾರೆ ಅಂತ ಯಾರಿಗೂ ಗೊತ್ತಿರಲ್ಲ. ಬ್ಲ್ಯಾಕ್ ಹಾಕೋದು, ಮತ್ತೆ ಅವ್ರು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ, ನಂದಲ್ಲ ಗುರು ಅಂತ. ಒಗ್ಗಟ್ಟಂಗಿರ್ತದೆ, ಹಾಕೊಂಡು ಹೋಯ್ತಾ ಇರೋದೇ ಕೆಲಸ. ಇನ್ನೊಂದು ನಿಮ್ಗೆ ಹೇಳಲೇಬೇಕಾದ ವಿಚಾರ ಅಂತಂದ್ರೆ, ಬ್ಯಾಚುಲರ್ ಲೈಫಲ್ಲಿ ಎಣ್ಣೆ ಪಾರ್ಟಿ ಹುಡುಗರು ಖುಷಿ ಆಗುತ್ತೆ. ಈ ಎಣ್ಣೆ ಪಾರ್ಟಿ ಆದ್ಮೇಲೆ ಈ ಬಾಯ್ಸ್ ಅಷ್ಟು ವಾಚ್ಮೆನ್ಗಳು ಇರ್ತಾರಲ್ಲ, ಬಹಳ ಅಂದ್ರೆ ಕೇರ್ಫುಲ್ ಆಗಿರ್ತಾರೆ. ಬಾಯ್ಸ್ ಅಷ್ಟು ವಾಚ್ಮೆನ್ಗಳು ಇರ್ತಾರಲ್ಲ, ಅವ್ರು ತುಂಬಾ ಸಿನ್ಸಿಯರ್ ಆಗಿ ತುಂಬಾ ನಿಯತ್ತೆ ಕೆಲಸ ಮಾಡ್ತಿರ್ತಾರೆ. ಒಂದು ಹೆಣ್ಣಲ್ಲ, ಒಂದು ನಾಯಿ ಕೂಡ ಒಳಗಡೆ ಬಿಡಲ್ಲ. ನೀವು ಯಾವ ತರ ನೋಡಿದಿರ ಬೇಕಾದ್ರೆ ಅಬ್ಸರ್ವ್ ಮಾಡಿ. ಜೆಂಟ್ಸ್ ಬಾಯ್ಸ್ ಅಷ್ಟು ಒಳಗಡೆ ಲೇಡೀಸ್ ನಾಯಿ ಯಾವತ್ತೂ ಇರಲ್ಲ. ಇರ್ತದೆ, ಒಂದು ಸೊಳ್ಳೆನೂ ಬಿಡಲ್ಲ, ಒಂದು ನಾಯಿನೂ ಬಿಡಲ್ಲ ಒಳಗೆ. ಪಾಪ ಅವನಿಗೂ ನೋಡಿ ಇವ್ರ ಮುಖನ ಬೇಜಾರಾಗಿರ್ತದೆ. ಬಟ್ ಆದ್ರೂ ಕೆಲಸ ಅಂದ್ರೆ ಕೆಲಸ. ಈ ಇಂಟರ್ನ್ಯಾಷನಲ್ ಲೆವೆಲ್ಗೆ ಚರ್ಚೆ ಆಗುವಂತ ವಿಚಾರ ನಮ್ಮ ಬಾಯ್ಸ್ ಲೈಫಲ್ಲಿ ಅಂತಂದ್ರೆ, ಈ ಬ್ಯಾಚುಲರ್ ಲೈಫಲ್ಲಿ ಬಟ್ಟೆ ಯಾರು ಹೊಡಿತಾರೆ ಒಂದು ಕಾನ್ವರ್ಸೇಷನ್ ಆಗುತ್ತೆ ಅವ್ರ ಬಗ್ಗೆ. ಕೇಳಿ. ಆಗ ಬಟ್ಟೆ ಹೋಗಿಬೇಕು, ಲ್ಯಾಂಡಿಗೆ ಹಾಕ್ಬಿಡೋಣ, ಕಾಸಿಲ್ಲ, ಆಗ ನಾವೇ ಹೋಗ್ಬಿಡೋಣ, ಟೈಮ್ ಇಲ್ಲ. ಮತ್ ನಿಮ್ಮ ಅಪ್ಪ ಹೋಗ್ತಾನ, ಯಾರು ಹೋಗಿಬೇಕು ಬಟ್ಟೆನ? ಅದೊಂದು ಯಕ್ಷ ಪ್ರಶ್ನೆ ಆಗಿರುತ್ತೆ. ಕೊನೆಗೆ ಒಂದು ತಿಂಗಳಿಗೊಂದ್ಸಲ ಎಲ್ಲ ಡಿಸೈಡ್ ಮಾಡ್ಕೊಂಡು ಒಬ್ಬ ಒಗ್ದು ಹಾಕ್ತಾನೆ, ಇನ್ನೊಬ್ಬ ಅದನ್ನ ಹಿಂಡಿ ನೀರೊಳಗೆ ಹಾರಾಕ್ತಾನೆ, ಮತ್ತು ಇನ್ನೊಬ್ಬ ಅದನ್ನ ಎತ್ಕೊಂಡ್ಬರ್ತಾನೆ. ಆದ್ರೆ ಇಂಪಾರ್ಟೆಂಟ್ ಥಿಂಗ್ ಇಲ್ಲಿ ಇರೋದು, ಒಬ್ಬ ಮಾಡಿದ ಕೆಲಸ ಇನ್ನೊಬ್ಬ ಮಾಡಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗಿರ್ತಾನೆ, ಅದು ಹಾರಾಕಿ ಹೋಗಿರ್ತಾರಲ್ಲ, ಆಮೇಲೆ ಬಿದ್ದೋಗ್ಬಿಟ್ಟಿರ್ತದೆ, ಅವಾಗ ಮುಟ್ಟಲ್ಲ ಅವನು. ಅದು ನನ್ನ ಕೆಲಸ ಅಲ್ಲ, ನನ್ನ ಡ್ಯೂಟಿ ಅಲ್ಲ ಅಂತಂದ್ಬಿಟ್ಟು ಎಸ್ಕೇಪ್ ಆಗ್ಬಿಡ್ತಾರೆ. ಮತ್ತು ಬ್ಯಾಚುಲರ್ ಲೈಫಲ್ಲಿ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ ಅಂತ ಬರೋದು, ಅವನಿಗೊಂದು ಹುಡುಗಿ ಸಿಕ್ಕಾಗ. ಹುಡುಗಿ ಸಿಕ್ಕಿದಳೆ ಅಂತ ಅವನಿಗೆ ಹೇಳೋ ಅವಶ್ಯಕತೆ ಇರಲ್ಲ, ಪ್ರಪಂಚಕ್ಕೆ ಗೊತ್ತಾಗ್ಬಿಡುತ್ತೆ ಅವ್ನು ಮಾಡೋ ಆಕ್ಟಿವಿಟೀಸ್ ಇಂದ. ಏನೇನ್ ಮಾಡ್ತಾನೆ, ಮಾರ್ನಿಂಗ್ ಕಾಲ್ ಮಾಡೋದು, ನೈಟ್ ಹೊತ್ತು ವಿಡಿಯೋ ಕಾಲ್ ಮಾಡೋದು. ಕಣ್ಮುಂದೆ ಎಂತ ತ್ರಿಪುಸುಂದಿ ಬಂದ್ರು ಅವ್ನು ಕಣ್ಣೆ ನೋಡಲ್ಲ, ಯಾಕೆಂದ್ರೆ ಫೋನಲ್ಲಿ ಇರ್ತಾನಲ್ಲ, ಅದಕ್ಕೋಸ್ಕರ. ಮತ್ತಿದು ಒಳ್ಳೆಯವ್ರಿಗಷ್ಟು ಅಪ್ಲೈ ಆಗೋದು,
ಕೆಟ್ಟ ಬಾಯ್ಸ್. ಮತ್ತೆ ಎಲ್ಲರೂ ದೇವ್ರನ್ನ ಎಲ್ಲೆಲ್ಲ ನೋಡ್ತಾರೆ, ಈ ಪ್ರಕೃತಿಲಿ, ದೇವಸ್ಥಾನದಲ್ಲಿ, ಅಲ್ಲಿ ಎಲ್ಲ ಕಡೆ ನೋಡ್ತಾರೆ. ನಾನು ಫ್ರೆಂಡ್ಸ್ ಅಲ್ಲಿ ನೋಡ್ತೀನಿ. ಎಸ್ಪೆಷಲಿ ಈ ಒಂದು ಹುಡುಗ ಲವಲ್ ಬಿದ್ದಿದ್ದೇನೆ ಅಂತಂದ್ರೆ ಅವ್ನ ಫ್ರೆಂಡ್ ಇರ್ತಾನಲ್ಲ, ಅವನು ಎಂತ ಕ್ಯಾಬ್ ಬೇಕಾದ್ರೆ ಸಿದ್ಧ ಆಗ್ಬಿಡ್ತಾನೆ. ಆ ಫ್ರೆಂಡ್ ಲವ್ ಉದ್ಧಾರ ಆಗ್ಬೇಕಷ್ಟೇ. ಇವ್ನ ಮನೆ ಹಾಳಾಗ್ತಿರೋ ಚಿಂತೆ ಇಲ್ಲ, ಉದ್ಧಾರ ಆಗ್ಬೇಕು. ಪೊಲೀಸನ್ ಓಡಿಸ್ಕೊಳ್ಳೋದು, ಪೊಲೀಸನ್ ಬ್ಯಾಂಕ್ ಹೊಡೆದ್ರು ಪರವಾಗಿಲ್ಲ, ಬಿಡಲ್ಲ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾನೆ ಅಂತ. ಆ ಲೆವೆಲ್ಗೆ ದೇವರ ಈ ಬೆಂಗಳೂರು ಬಂದ್ ವಸ್ತ್ರಲ್ಲಿ ಅಪ್ಪ ಅಮ್ಮ ಎಲ್ಲ ಊರಲ್ಲಿ ಇರ್ತಾರೆ. ಸೊ ಹಂಗಾಗಿ ಅವರು ಅಪ್ಪ ಇಲ್ಲಮ್ಮ, ಅಮ್ಮ ಇಲ್ಲಮ್ಮ, ನಾನೇನು ಮಾಡಬೇಕಪ್ಪ, ಓದಬೇಕಪ್ಪ, ಬರೆಯಬೇಕಪ್ಪ ಇರ್ತಾರೆ. ಕಟ್ಟು ಮಾಡಿದ್ರೆ ರೊಕ್ಕ ರೊಕ್ಕ ರೊಕ್ಕ, ಎಷ್ಟು ಬೇಕಲ್ಲೇ ರೊಕ್ಕ ಅಂತ ಆಡಕ್ ಶುರು ಮಾಡ್ತಾರೆ. ಮತ್ತೆ ಇನ್ನು ಹೇಳ್ಬೇಕು ಅಂದ್ರೆ ತುಂಬಾ ಇದೆ. ಈ ಬ್ಯಾಚುಲರ್ ಬಾಯ್ಸ್ ಬಗ್ಗೆ ಪಾರ್ಟ್ 2 ಮಾಡಬೇಕು ಅಂತಂದ್ರೆ ಕೆಳಗಡೆ ಕಮೆಂಟ್ ಮಾಡ್ತೀನಿ. ಮತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.